ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದ ಚಾನಲ್ ಆಪ್ಷನ್ ಟ್ರೇಡಿಂಗ್ ಇನ್ ಕನ್ನಡ. ಬಜೆಟ್ ಇಂದ ಹಿಡಿದು ಇಲ್ಲಿವರೆಗೂ ಕಳೆದ 2 ವಾರಗಳಿಂದ ನಾವು ಎಷ್ಟು ಪ್ರಾಫಿಟ್ ಅನ್ನ ಮಾಡಿದೀವಿ, ಲಾಸ್ ಮಾಡಿದೀವಿ ಅಂತ ನೋಡೋಣ. ನಾವು ಡೈರೆಕ್ಟ್ ಆಗಿ ಲೆಡ್ಜರ್ ಸ್ಟೇಟ್ಮೆಂಟ್ ಅನ್ನ ನೋಡೋಣ. ಓಕೆ ಫ್ರೆಂಡ್ಸ್, ಲಾಸ್ಟ್ ನಾನು 15 ಡೇಸ್ ನ ಸೆಲೆಕ್ಟ್ ಮಾಡಿದೀನಿ. ನೀವು ರೈಟ್ ಸೈಡ್ ಅಲ್ಲಿ ನೋಡಬಹುದು. ಫ್ರಮ್ 19 ಜುಲೈ ಟು ಆಗಸ್ಟ್ 3 ವರೆಗೂ ಲಾಸ್ಟ್ 15 ಡೇಸ್ ತೋರಿಸ್ತಾ ಇದೆ. ಓಪನಿಂಗ್ ಬ್ಯಾಲೆನ್ಸ್ ಎಷ್ಟು ತೋರಿಸ್ತಾ ಇದೆ ಅಂತಂದ್ರೆ ಜಸ್ಟ್ 90 ರೂಪೀಸ್ ತೋರಿಸ್ತಾ ಇದೆ. ಕ್ಲೋಸಿಂಗ್ ಬ್ಯಾಲೆನ್ಸ್ 7833 ರೂಪೀಸ್ ತೋರಿಸ್ತಾ ಇದೆ. ನಾವು ಕೆಳಗಡೆಯಿಂದ ಬರೋಣ, ಕ್ಲಿಯರ್ ಆಗಿ ನಮಗೆ ಅರ್ಥ ಆಗುತ್ತೆ. ಓಕೆನಾ. 23ನೇ ತಾರೀಕು ಜುಲೈ ಅಂದರೆ ಲಾಸ್ಟ್ ಮಂತು 23ನೇ ತಾರೀಕು ನಾನು ಏನು ಮಾಡ್ತೀನಿ ಅಂತಂದರೆ 7000 ರೂಪೀಸ್ನ ಕ್ಯಾಪಿಟಲ್ ಆ್ಯಡ್ ಮಾಡ್ತೀನಿ. ಜಸ್ಟ್ 90 ರೂಪೀಸ್ ಇರುತ್ತೆ. ಆಲ್ರೆಡಿ ಓಪನಿಂಗ್ ಬ್ಯಾಲೆನ್ಸ್ 90 ರೂಪೀಸ್ ತೋರಿಸ್ತಾ ಇದೆ. 7090 ರೂಪೀಸ್ ಆಗುತ್ತೆ. ಬಜೆಟ್ ದಿನ ನನಗೆ ಏನಾಗುತ್ತೆ 812 ರೂಪೀಸ್ ಪ್ರಾಫಿಟ್ನ ಅರ್ನ್ ಮಾಡ್ತೀನಿ ನಾನು. ಅದಾದಮೇಲೆ ನೆಕ್ಸ್ಟ್ ಡೇ 341 ರೂಪೀಸ್ ಪ್ರಾಫಿಟ್ ಅರ್ನ್ ಮಾಡ್ತೀನಿ. ಆಮೇಲೆ ನೆಕ್ಸ್ಟ್ ಏನಾಗುತ್ತೆ 655 ರೂಪೀಸ್ನ ಅರ್ನ್ ಮಾಡ್ತೀನಿ. ಸೊ ಅವಾಗ ಏನು ಮಾಡ್ತೀನಿ ಅಂತಂದರೆ ನೆಕ್ಸ್ಟ್ ಡೇ 1000 ರೂಪೀಸ್ ಪೇ ಔಟ್ ಮಾಡ್ತೀನಿ. 3 ದಿನ ಕಂಟಿನ್ಯೂಸ್ ಆಗಿ ನಾನು ಪ್ರಾಫಿಟ್ ಮಾಡಿದ ಮೇಲೆ ಏನಾಗುತ್ತೆ ಅಂತಂದರೆ 8899 ರೂಪೀಸ್ ಟೋಟಲ್ ಪಿ ಅಂಡ್ ಎಲ್ ತೋರಿಸ್ತಾ ಇರುತ್ತೆ ನನಗೆ. ಅವಾಗ ನಾನು 1000 ರೂಪೀಸ್ನ ವಿತ್ಡ್ರಾ ಮಾಡ್ತೀನಿ. ಮತ್ತೆ ಮಾರನೇ ದಿನ ಏನಾಗುತ್ತೆ ಅಂದರೆ 561 ರೂಪೀಸ್ನ ಅರ್ನ್ ಮಾಡ್ತೀನಿ. ಸೊ ನೆಕ್ಸ್ಟ್ ಡೇ ಏನಾಗುತ್ತೆ ಅಂದರೆ 518 ರೂಪೀಸ್ ಲಾಸ್ ಆಗುತ್ತೆ. ನೆಕ್ಸ್ಟ್ ಡೇ ಏನಾಗುತ್ತೆ 675 ರೂಪೀಸ್ ಪ್ರಾಫಿಟ್ ಆಗುತ್ತೆ. ಅದೇ ಮತ್ತೆ ನೆಕ್ಸ್ಟ್ ಏನು ಮಾಡ್ತೀನಿ 1000 ರೂಪೀಸ್ ಪೇ ಔಟ್ ಮಾಡ್ತೀನಿ. ನೆಕ್ಸ್ಟ್ ಏನಾಗುತ್ತೆ 715 ರೂಪೀಸ್ ಪ್ರಾಫಿಟ್ನ ಅರ್ನ್ ಮಾಡ್ತೀನಿ. 31st ಜುಲೈ 715 ರೂಪೀಸ್ ಪ್ರಾಫಿಟ್ ಅರ್ನ್ ಮಾಡ್ತೀನಿ. ನೆಕ್ಸ್ಟ್ ಏನಿದೆ 500 ರೂಪೀಸ್ ಪೇ ಔಟ್ ಮಾಡ್ತೀನಿ. ಓಕೆನಾ. ಅವಾಗ 8333 ಇರುತ್ತೆ. ಆಮೇಲೆ ಪೇ ಔಟ್ ಮಾಡಿದ್ಮೇಲೆ 7833 ಬ್ಯಾಲೆನ್ಸ್ ಉಳಿಯುತ್ತೆ. 500 ರೂಪೀಸ್ ಪೇ ಔಟ್ ಮಾಡ್ತೀನಿ. ನೆಕ್ಸ್ಟ್ ಏನಾಗುತ್ತೆ 299 ರೂಪೀಸ್ ಅಂದರೆ 300 ರೂಪೀಸ್ ಪ್ರಾಫಿಟ್ ಅರ್ನ್ ಮಾಡ್ತೀನಿ. ನೆಕ್ಸ್ಟ್ ಏನಾಗುತ್ತೆ ನಿನ್ನೆ ಅಂದರೆ ಆಗಸ್ಟ್ 2ನೇ ತಾರೀಕು 799 ರೂಪಾಯಿ ಲಾಸ್ ಆಗುತ್ತೆ. 799 ರೂಪಾಯಿ ಮೊನ್ನೆ ಪ್ರಾಫಿಟ್ ಆಗಿರುತ್ತೆ. ಸೊ ಈಗ ನನ್ನ ಪಿ ಅಂಡ್ ಎಲ್ ಏನು ತೋರಿಸ್ತದೆ 7833 ರೂಪೀಸ್ ಕ್ಲೋಸಿಂಗ್ ಬ್ಯಾಲೆನ್ಸು. 7833 ರೂಪೀಸ್ ಕ್ಲೋಸಿಂಗ್ ಬ್ಯಾಲೆನ್ಸು ಲಾಸ್ಟ್ 15 ಡೇಸ್. ಲಾಸ್ಟ್ 15 ಡೇಸಲ್ಲಿ ನಾನು ಪೇ ಔಟ್ ಮಾಡಿರೋದು ಅಮೌಂಟ್ ಎಷ್ಟು ಅಂತಂದರೆ 2500 ರೂಪೀಸ್. ಸೊ ಮನಿ ವಿತ್ಡ್ರಾನ್ ಟು ಬ್ಯಾಂಕ್ ಅಕೌಂಟ್. ಸೊ ಹಿಯರ್ ಆಲ್ಸೋ ಮನಿ ವಿತ್ಡ್ರಾನ್ ಟು ಬ್ಯಾಂಕ್ ಅಕೌಂಟ್. ನೆಕ್ಸ್ಟ್ 1500 ಕೆಳಗಡೆ 1000 ರೂಪೀಸ್ ನಾನು ಟೋಟಲ್ ಆಗಿ ಪೇ ಔಟ್ ಮಾಡಿದ್ದೀನಿ. ಕಳೆದ 15 ದಿನಗಳಿಂದ ಫ್ರಮ್ 19 ಜುಲೈ ಟು 3 ಆಗಸ್ಟ್ 2024 ವರೆಗೂ ನಾನು 90 ಜುಲೈಗೆಲ್ಲ ಟ್ರೇಡ್ ಮಾಡಲ್ಲ. 23 ಬಜೆಟ್ ದಿನದಿಂದ ಹಿಡಿದು ಆಗಸ್ಟ್ 2ನೇ ತಾರೀಕುವರೆಗೂ ಟ್ರೇಡ್ ಮಾಡಿದ್ದೀನಿ. ಕಂಟಿನ್ಯೂಸ್ ಆಗಿ ಪ್ರತಿದಿನ ಟ್ರೇಡ್ ಮಾಡಿದ್ದೀನಿ. ಒಂದು 4 ದಿನ ಲಾಸ್ ಆಗಿದೆ, ಉಳ್ಕಿದ ಬಾಕಿ ದಿನಗಳೆಲ್ಲ ಪ್ರಾಫಿಟ್ ಆಗಿದೆ. ನಾನು ಒಂದು ಲಾಟಿಂದ ಟ್ರೇಡ್ ಮಾಡ್ತೀನಿ. ನಿಫ್ಟಿ 50 ಅವ್ರ ಬ್ಯಾಂಕ್ ನಿಫ್ಟಿನಲ್ಲಿ 15 ಕ್ವಾಂಟಿಟಿ, ನಿಫ್ಟಿ 50ನಲ್ಲಿ 25 ಕ್ವಾಂಟಿಟಿಯಿಂದ ಟ್ರೇಡ್ ಮಾಡ್ತೀನಿ. 7000 ರೂಪೀಸನ್ನು ನಾನು ಇನಿಷಿಯಲ್ ಕ್ಯಾಪಿಟಲ್ ಆಗಿ ಆ್ಯಡ್ ಮಾಡ್ತೀನಿ. ಜಸ್ಟ್ 90 ರೂಪೀಸ್ ಆಲ್ರೆಡಿ ಇರುತ್ತೆ ನನ್ನ ಅಕೌಂಟಲ್ಲಿ. ಓಕೆನಾ. ಇವಾಗ ನನ್ನ ಹತ್ರ ತೋರಿಸ್ತಾ ಇದೆ 7833. ಕಳೆದ 2 ವಾರಗಳಲ್ಲಿ 3200 ರೂಪೀಸ್ ಪ್ರಾಫಿಟ್ ಅರ್ನ್ ಮಾಡಿರ್ತೀನಿ ನಾನು. 45% ಇನ್ನೊಂದು 5% ಆದರೆ 50%, ಅರೌಂಡ್ 3500 ಆಗಿದ್ದಿದ್ರೆ 3500 ಟೋಟಲ್ ಕರೆಕ್ಟಾಗಿ 3243 ಆಗಿದೆ ಪ್ರಾಫಿಟು. 3500 ಆಗಿದ್ರೆ ಅರೌಂಡ್ 50% ROI ಇನ್ ಜಸ್ಟ್ 2 ವೀಕ್ಸ್. ಓಕೆನಾ. ಇದನ್ನು ನಾವು ನೋಡ್ಬೋದು, ಮೋಟಿವೇಶನಲ್ ಆಗಿ ತಗೋಬೇಕಾಗತ್ತೆ. ಸೊ ಡಿಸಿಪ್ಲಿನ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಟ್ರೇಡಿಂಗ್. ಜೊತೆಗೆ ರೂಲ್ಸನ್ನು ಫಾಲೋ ಮಾಡೋದ್ರ ಮುಖಾಂತರ ಆಲ್ಮೋಸ್ಟ್ ನಾವು ಕ್ಯಾಪಿಟಲನ್ನು ಪ್ರಿಸರ್ವ್ ಮಾಡೋದಕ್ಕೆ ಕಲಿಬೇಕು. ಪ್ರಿಸರ್ವ್ ಮಾಡಬೇಕು, ಕ್ಯಾಪಿಟಲನ್ನು ಸ್ಟೋರ್ ಮಾಡಬೇಕು, ಕ್ಯಾಪಿಟಲ್ನ ಪ್ರೊಟೆಕ್ಟ್ ಮಾಡಬೇಕು. ಸೊ ಇದು ಆಪ್ಷನ್ ಟ್ರೇಡಿಂಗಿಂದ ಒಂದು ರೂಲ್ಸ್ ಆ್ಯಂಡ್ ಡಿಸಿಪ್ಲಿನ್ ಆಗಿರುತ್ತೆ. ಕಡಿಮೆ ಕ್ಯಾಪಿಟಲಿಂದನೂ ನಾವು ಈ ಥರ ROIನ ಜನರೇಟ್ ಮಾಡಬಹುದಾಗಿರುತ್ತೆ. ಸೋಚ್ ಕರ್ ಸಮಜ್ ಕರ್ ಇನ್ವೆಸ್ಟ್ ಕರ್ ಅಂತ ವಿಜಯ್ ಖೇಡೆ ಅವರು ಹೇಳಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.